ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಈ ಕಡೆ ಸ್ವರಾಜ್ ಅವ್ರ ಅಜ್ಜಿ ವಾಹ್ ಸರಿಯಾಗಿ ಹೇಳ್ದೆ ಅಪರ್ಣ ಅಂತ ಹೇಳ್ತಾ ಬರ್ತಾ ಇರ್ತಾರೆ. ನೋಡಿದ್ರೆ ಎಲ್ಲಾರು ಅವ್ರ ಅಜ್ಜಿನ ಹಾಗೆ ನೋಡ್ತಾ ಇರ್ತಾರೆ. ಇನ್ನ ಅಪರ್ಣ ಅವರು ಸಹ ಏನು ಮಾತಾಡ್ದಿರ ಮೌನವಾಗಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಏನು ಏನು ಅವ್ರ ಗಂಡನ ಬೇರೆಯವ್ರಿಗೆ ಮದುವೆ ಮಾಡ್ಕೊಡಕ್ಕೂ ರೆಡಿ ಇದ್ದಾಳ. ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಹಾ ಕಾವ್ಯ, ಏನ್ ಮಾಡ್ತಿದ್ಯಾ? ನಿನಗಾದ್ರೂ ಗೊತ್ತಿದ್ಯಾ ಅಂತ ಬಂದು ಸೀದಾ ಕಾವ್ಯನ್ಗೆ ಹೊಡೆದ್ಬಿಡ್ತಾರೆ ಅವ್ರ ಅಜ್ಜಿ. ಆ ಕಡೆ ರಾಜ್ಗೆ ತುಂಬಾ ಶಾಕ್ ಆಗಿರುತ್ತೆ. ಇನ್ ಈ ಕಡೆ ನೋಡಿದ್ರೆ ಅಪರ್ಣ ಅವರು ಮೌನವಾಗಿ ನಿಂತಿರ್ತಾರೆ. ಇನ್ನ ರುದ್ರನ್ ಇನ್ನ ನಾಗವೇಣಿ ಏನು ನಮ್ಮಮ್ಮ ಹಿಂಗ್ ಹೊಡಿತಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಏನ್ ಮಾಡ್ತಾ ಇದ್ಯಾ ಕಾವ್ಯ? ನಿನಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೋ ಇಲ್ವೋ? ರಾಜ್ಗಂತೂ ತಲೆ ಇಲ್ಲ, ನಿನಗ್ ತಲೆ ಇದೆ. ನೀನೆಲ್ಲಾನು ಸಂಭಾಳ್ಸ್ಕೊಂಡ್ ಹೋಗ್ತೀಯಾ. ಏನಿದೆ ಕಷ್ಟನೋ ಸುಖನೋ ನಿನ್ ಗಂಡನ್ಗೋಸ್ಕರ ನೀನು ನೆನೆ ಮಾತಾಡಿದ್ನ ನೋಡಿ ನೀನ್ ಪರ್ಫೆಕ್ಟ್ ಆಗಿ ನಿರ್ಧಾರ ತಗೊಂಡಿದ್ಯಾ ಅಂತ ಅನ್ಕೊಂಡೆ. ಇವಾಗ ನೋಡಿದ್ರೆ ನಿಮ್ ಅತ್ತೆ ಹೇಳಿದ ತಕ್ಷಣ ನೀನ್ ಅದ್ರ ಮೇಲೆ ಸೈನ್ ಹಾಕದ? ಏನ್ ಅನ್ಕೊಂಡಿದೀರಾ? ಹುಡುಗಾಟ ಅನ್ಕೊಂಡಿದೀರಾ ನೀವುಗಳೆಲ್ಲ ಅಂತ ಅಪರ್ಣಗೆ ಬೈತಾ ಇರ್ತಾರೆ. ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ಕಾವ್ಯ ಅಂತ ಬೈತಾ ಇರ್ತಾರೆ. ನೋಡಿದ್ರೆ ಏನೋ ನೀನು ಸಂಸ್ಕಾರವಂತವಳು, ಒಬ್ರಿಗೋಸ್ಕರ ನೀನು ಏನ್ ಬೇಕೋ ಎಲ್ಲ ಮಾಡ್ಕೊಡ್ತೀಯ, ಏನು ಎತ್ತ ಅಂತ ನೋಡ್ಕೊಂತೀಯ ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ನೋಡಿದ್ರೆ ಅದಲ್ದಿರ ನಿಮ್ಮತ್ತೆ ಏನೇನೋ ಪರಸಾಹಸ ಮಾಡಿ ನಿನ್ನೂ ರಾಜ್ನ ಬೇರೆ ಬೇರೆ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ರು. ನಾನ್ ನಿಂತ್ಕೊಂಡು ನನ್ ಕಾವ್ಯನ್ಗೆ ಸಪೋರ್ಟ್ ಮಾಡ್ತೀನಿ, ನಿನ್ ಕಡೆನೆ ನಾನ್ ನಿಂತ್ಕೋತೀನಿ ಅಂತ ಹೇಳಿ ನಾನ್ ದೊಡ್ಡ ತಪ್ಪು ಮಾಡ್ದೆ ಅಂತ ಹೇಳ್ತಾ ಇರ್ತಾರೆ. ಅಪರ್ಣ ನೋಡಿದ್ರ ಅತ್ತೆ, ಗೊತ್ತಾಯ್ತಾ ಅವಳ ಬಂಡವಾಳ ಏನು ಅಂತ ಗೊತ್ತಾಯ್ತಾ? ಛೇ ಸಾಕು ನಿಲ್ಸು ಅಪರ್ಣ, ಕೆಳಗೆ ಇಳ್ದೋಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಹಾ ಮತ್ತಿನ್ನೇನು, ನಿನ್ ಸೊಸೆಗೆ ನೀನು ನಿಂತ್ಕೊಂಡು ಯಾರೇ ಏನೇ ಅಂದ್ರು ಬಯ್ಯೋ ತರ ಇರ್ಬೇಕೆ ಹೊತ್ತು ನೀನೇ ಅವಳ ಹತ್ರ ಈ ರೀತಿ ಸೈನೆಲ್ಲ ಹಾಕಿಸ್ಕೊಳ್ತಿದ್ಯಲ್ಲ, ನಿನಗೇನು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಬೈತಾ ಇರ್ತಾರೆ. ಅತ್ತೆ ಸಾಕು, ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ, ಸಾಕು ನಿಲ್ಸು. ಅವ್ರಿಗೆ ಯಾರಾದ್ರೂ ಸಹಾಯ ಮಾಡೋದ್ ಬಿಟ್ಟು ನೀವೇ ನೀಗ್ ನಿಂತಿದ್ದೀರಾ. ಧನಲಕ್ಷ್ಮಿ ನಿನ್ಗೇನಾಗಿದೆ? ನಿನ್ ಸೊಸೆ ಎಷ್ಟೇ ತಪ್ಪು ಮಾಡಿದ್ರು ಅವಳು ಯಾಕೆ ಇರ್ಸಿದ್ದೀರಾ ಮನೇಲಿ? ಅವಳನ್ನ ಕಳಿಸ್ಬೋದಲ್ವಾ ಡಿವೋರ್ಸ್ ಕೊಟ್ಟಿ. ಇನ್ನ ಸ್ವಪ್ನ ಅವ್ರ ಗಂಡನ್ಗೋಸ್ಕರ ಅವ್ರ ಗಂಡ ಏನೇ ತಪ್ಪು ಮಾಡಿದ್ರು ಅವಳು ಎಂತ ಕಿಲ್ಲಿದ್ದಾಳೆ? ಅವಳಿಗೂ ಬುದ್ಧಿ ಇದೆ, ಎಲ್ಲಿಗಿರ್ಬೇಕು ಹೇಗಿರ್ಬೇಕು ಅಂತ. ಕಾವ್ಯ ನೀನೇನ್ ಲದ್ದಿ ಇಟ್ಕೊಂಡಿದ್ಯಾ? ನೀನೆಲ್ಲ ದಾರೆ ಎರಿತಾ ಇದೆಯಾ ಒಬ್ರಿಗಲ್ಲ ಎಲ್ಲಾರ್ಗೋಸ್ಕರನು. ನಿನ್ ದಾರೆ ಎರಿತಿದ್ರೆ ನಿನ್ಗೋಸ್ಕರ ಯಾರ್ ದಾರೆ ಎರಿತಿದ್ದಾರೆ? ಹಾ ನಿನ್ಗೇನ್ ಅಷ್ಟು ಗೊತ್ತಾಗಲ್ವಾ? ಯಾರಿಗೋಸ್ಕರ ನೀನ್ ಈ ರೀತಿ ಸೈನ್ ಹಾಕ್ತಾ ಇದ್ಯಾ? ನೋಡು ನಿಮ್ಮ ಅತ್ತೆನೆ ಹೇಗ್ ಅನ್ಕೊಂಡಿದ್ದಾಳೆ. ಏನೋ ನೀನ್ ಈ ಮನೆ ಆಸ್ತಿಗೆ ಇಲ್ಲಿ ಕುತ್ಕೊಂಡ್ ಆರಾಮಾಗಿ ತಿನ್ಬೋದು ಅನ್ನೋ ತರ ಮಾತಾಡ್ತಿದ್ದಾಳೆ. ನಿನ್ಗಷ್ಟು ಬುದ್ಧಿ ಬೇಡವಾ ಕಾವ್ಯ ಅಂತ ಬೈತಾ ಇರ್ತಾರೆ ಅವ್ರ ಅಜ್ಜಿ. ಇನ್ನ ಧನಲಕ್ಷ್ಮಿ ಅವ್ರಿಗೂ ನಿಮ್ ಸೊಸೆ ತರಾನೇ ತಾನೇ ಇವಳೇ ಅಲ್ವಾ ಫಸ್ಟ್ ಬಂದಿದ್ದು? ಅವಳು ಏನು ಎತ್ತ ಅಂತ ಎಲ್ಲ ಗೊತ್ತಿದೆ ನಿಮ್ಗೆ. ಗೊತ್ತಿದ್ದು ನೀವು ಅವರಿಗೆ ಎಲ್ಲ ನಿಮಗೆ ಗೊತ್ತಿದ್ರು ಅವಳಿಗೆ ಸಹಾಯ ಮಾಡಕ್ ಮುಂದೆ ಯಾಕೆ ಬರ್ಲಿಲ್ಲ? ನಿಮ್ ಸ್ವಾರ್ಥಗಳು ನೋಡ್ಕೋತಾ ಇದ್ದೀರಾ ಅಷ್ಟೇ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನ ಎಲ್ಲರಿಗೂ ತುಂಬಾ ಬೇಜಾರಾಗಿ ಅವ್ರವ್ರು ಇನ್ನ ಸಾಕು, ನೀನು ಸೈನು ಬೇಡ ಏನು ಬೇಡ, ಇಲ್ಲಿಗೆ ನಿಲ್ಸಿದ್ರೆ ಸರಿ ಅಪರ್ಣ, ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ಪರಿಣಾಮ ತುಂಬಾ ಕಠಿಣವಾಗಿರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅವ್ರ ಅಜ್ಜಿ ಅವರು. ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಹತ್ಕೊಳ್ತಾ ನಿಂತಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ಮಾಯಾ ಅನ್ಕೊಳ್ಳೋ ರೀತಿ ನಾವ್ ಅನ್ಕೊಳ್ಳೋ ರೀತಿ ಹಾಕ್ತಿದ್ಯಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ. ಇನ್ನ ನೋಡಿದ್ರೆ ಕಾವ್ಯ ಹೊರ್ಗಡೆ ಬಂದು ಕಾರಿಡಾರ್ ಅಲ್ಲಿ ಕೂತಿದ್ದ ಹಾಗೆ ಕಲ್ಯಾಣ್ ಬಂದಿ ಹಾ ಅತ್ಗೆ ನೀವಾ? ಏನತ್ಗೆ ಒಳಗಡೆ ಇರದ್ದೀರಾ? ಇಲ್ಲಿ ವನವೃಕ್ಷ ಹತ್ರ ಕೂತಿದ್ದೀರಾ? ಒಳಗಡೆ ಎಲ್ಲ ರಾಕ್ಷಸರಿದ್ದಾರೆ, ಇಲ್ಲಾದ್ರೂ ಪ್ರಶಾಂತವಾಗಿರೋಣ ಅಂತನಾ ಆ ರೀತಿ ಮಾತಾಡ್ತಾ ಇದ್ದೀರಾ? ಮತ್ ಇನ್ನೇನತ್ಗೆ ನೀವ್ ಈ ರೀತಿ ನಿರ್ಧಾರ ತಗೊಳ್ತಾ ಇರೋದೆಲ್ಲ ತಪ್ಪಿದೆ. ನಮಗೇನೆ ನೀವು ತಿದ್ದಿ ತೀಡಿ ಹೀಗಲ್ಲ ಹಾಗೆ ಮುಂದೆ ಸಂಸಾರ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ದವ್ರು ನೀವೇನು ಸಡನ್ ಆಗಿ ಅಣ್ಣನ್ಗೆ ನೀವು ಈ ರೀತಿ ಸೈನ್ ಹಾಕೊಡ್ತಾ ಇದ್ದೀರಾ? ನೀವೆಲ್ಲಾರ ದೃಷ್ಟಿಲೂ ಒಳ್ಳೆಯವ್ರಾಗಕ್ ಹೋದ್ರೆ ನೀವೇ ಕೆಟ್ಟವ್ರಾಗ್ತಿದ್ದೀರಾ ಅದ್ಕೆ. ಬೇಡ, ನಿಮ್ ಜೀವನ ಇದು. ಯಾರೋ ಬಂದಿದ್ದಾರೆ, ಅವ್ರಿಗೆ ಯಾವ್ದೋ ಮಗು ಇದೆ ಅಂತ ನೀವೆಲ್ಲ ಯೋಚನೆ ಮಾಡಿದ್ರೆ ಅಣ್ಣನ ಸ್ಥಾನ, ನಿಮ್ಗಿರೋ ಸ್ಥಾನ ಆ ಮಾಯಾಗ್ ಸಿಗುತ್ತೆ. ಆಗ ನೀವ್ ಎಲ್ಲಿರ್ತೀರಾ? ಇಂಥ ಮನೇನ ಬಿಟ್ಬಿಟ್ಟು ನೀವ್ ಹೊರ್ಗಡೆ ಹೋಗಿ ಅದು ಇದು ಅಂತ ಅನ್ಕೊಂಡಿರ್ತೀರಾ?
ಏನ್ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡಿ ಅತ್ಗೆ. ನೀವು ಈ ರೀತಿ ತಪ್ಪ ನಿರ್ಧಾರ ಎಲ್ಲ ತಗೋಬೇಡಿ. ಏನೋ ಸ್ಯಾಕ್ರಿಫೈಸ್ ಮಾಡಿ ಆ ಸೈನ್ನ ಮಾಡಿದ್ರಿ, ಆದ್ರೆ ಅಣ್ಣ ನಿಮ್ಮೇಲ್ ಪ್ರೀತಿ ಇಟ್ಕೊಂಡಿರೋದು, ನಿಮ್ಮ ಹತ್ರ ಜಗಳ ಆಡ್ತಾ ಇದ್ದಿದ್ದು ಅದೆಲ್ಲ ಅವ್ರಿಗೆ ನೆನ್ಪು ಕಾಡಲ್ವಾ? ನೀವು ಈ ರೀತಿ ಮಾಡ್ತಾ ಇರೋದು ತಪ್ಪು. ಎಂತಕಂದ್ರೆ ನಿಮ್ ಬಗ್ಗೆ ನನ್ಗೆ ಎಲ್ಲಾನು ಗೊತ್ತಿದೆ ಅದ್ಗೆ. ಹಾಗಾಗಿ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ನಿಮ್ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಕಳಿಯನ್ ಹೇಳ್ತಿದ್ದ ಹಾಗೆ ನನ್ಗೂ ಗೊತ್ತಿದೆ ಕವಿಯವರೇ. ನೋಡಿ, ನೀವೇ ಮೂರನೇ ವ್ಯಕ್ತಿಯವರಾಗಿ ನಿಮ್ಗೆ ನಮ್ಮ ಅತ್ಗೆ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ತಿದ್ದೀರಾ. ಹಾಗೇನೆ ನನ್ಗೂ ಇರುತ್ತೆ ಅಲ್ವಾ, ನನ್ ಗಂಡ, ನಮ್ ಸಂಸಾರ, ನಮ್ ಮನೆ ಹೇಗ್ ಉಳಿಸ್ಕೋಬೇಕು, ಏನ್ ಮಾಡ್ಬೇಕು ಅಂತ. ಆ ಒಂದು ಕಟ್ನಿಟ್ಟಿಗೆ ಮಾತ್ರ ನಾನೀಗ ಸೈನ್ ಮಾಡಿದ್ದು, ಬೇಕು ಅಂತ ಅಲ್ಲ ಕವಿಯವರೇ. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಆದ್ರೂ ನನ್ ಸಂಸಾರನ ನಾನ್ ಯಾಕೆ ಬಿಟ್ಕೊಡ್ತೀನಿ ಕವಿಯವರೇ? ನಾನ್ ಉಳಿಸ್ಕೊಂತೀನಿ. ಏನ್ ಮಾಡ್ಬೇಕೋ ಅದನ್ನ ಮುಂದೆ ಮಾಡಿ ಈ ಮನೇಲೆ ಇರೋ ರೀತಿನೇ ನಾನ್ ಇರ್ತೀನಿ ಅಂತ ಹೇಳ್ತಾ ಇರ್ತ. ಇದು ನಮ್ಮ ಅತ್ಗೆ ಅಂದ್ರೆ. ನೀವು ಯಾವತ್ತೂ ನೀವು ತಪ್ಪು ಮಾಡ್ದವ್ರಲ್ಲ ಅದ್ಗೆ. ಯಾವುದೋ ಒಂದು ಕಾರಣಕ್ಕೆ ನೀವು ಮೌನವಾಗಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ ಅಂತ ಕವಿ ಹೇಳ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಮಾಯಾ, ನಾಗವೇಣಿ ಮತ್ತೆ ರಾಹುಲ್ 3 ಜನನು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ನೀನ್ ಪ್ಲಾನ್ ಏನೋ ಹಾಕಿದ್ದು ವರ್ಕೌಟ್ ಆಯ್ತು. ಹೇಗೋ ಈಗ ಅತ್ತೆ ಮಾಯನ್ಗೆ ಕೊಟ್ಟಿ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಕಾವ್ಯ ಯಾವ್ದೋ ಪ್ಲಾನ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ ಮಾಮ್. ಅದಕ್ಕೆ ಅಷ್ಟು ಸಲೀಸಾಗಿ ಹಾಕೊಟ್ಟಿದ್ದಾಳೆ ಸೈನು. ನೀನು ಅವೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ ರಾಹುಲ್. ಅವಳಿಗೆ ಈಗ ದಿಗ್ಬಂಧನ ಆಗೋಗಿದೆ. ಎಲ್ಲಿ ಏನ್ ಮಾಡ್ಬೇಕು ಅಂತ ಅವಳಿಗೆ ತೋಚ್ತಾ ಇಲ್ಲ. ಹಾಗಾಗಿ ಅವಳು ಸುಮ್ನೆ ಏನು ಮಾತಾಡ್ತೀರಾ ಸೈನ್ ಹಾಕಿದಾಳೆ ಅಷ್ಟೇ ಹೊತ್ತು, ಬೇರೆ ಇನ್ನೇನು ಇಲ್ಲ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಆದ್ರೂ ನನಗೆ ಯಾಕೋ ಡೌಟ್ ಮಾಮ್. ಆಂಟಿ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಹೇಗೋ ನಾನು ರಾಜ್ನ ಮದ್ವೆ ಆಗಿ ಈ ದೊಡ್ಡ ಮನೇಲಿ ನಾನು ಈ ಮನೆ ಸೊಸೆ ಸ್ಥಾನದಲ್ಲಿದ್ದಿ ಐಶ್ವರ್ಯ, ಆಡಂಬರ ಎಲ್ಲ ನಾನು ಸಂಭಾಳಿಸ್ಕೊಂಡು ಹೋಗ್ಬೋದು ಅನ್ನೋ ಆಸೆ ನನಗೆ ತುಂಬಾ ಇದೆ. ಹೇಗೋ ನಿಮ್ಮಿಂದಾನೇ ಆಂಟಿ ಇದೆಲ್ಲ ನನಗೆ ಸೌಭಾಗ್ಯ ಸಿಗ್ತಾ ಇರೋದು. ಥ್ಯಾಂಕ್ಸ್ ಆಂಟಿ ಅಂತ ಹೇಳ್ತಾ ಇದ್ದಾಗೆ ಇದೇ ರೀತಿನೇ ಅವಾಗ ಕಾವ್ಯನು ಅನ್ಎಜುಕೇಟೆಡ್, ಇವಳು ಏನು ಗೊತ್ತಿರಲ್ಲ ಅಂತ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿಸ್ದೆ. ನೋಡಿದ್ರೆ ಈಗ ಅವಳೇ ನನ್ಗೆ ಇರಿಟೇಟ್ ಮಾಡೋ ರೀತಿ ಮಾಡ್ತಾ ಇದ್ದಾಳೆ. ನೀನೇನಾದ್ರೂ ನಾನು ಹೇಳೋ ರೀತಿ ಮದ್ವೆ ಆದ್ಮೇಲೆ ಇದ್ದಿಲ್ಲ ಅನ್ಕೋ, ನಿನ್ನ ಸಿಗ್ದಿ ತೋರಣ ಕಟ್ಬಿಟ್ಟು ಈ ಮನೆಯಿಂದ ಹೊರಗೆ ಹಾಕಿರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಆಂಟಿ ಇಲ್ಲ, ನಾನು ನೀವು ಹೇಳೋ ರೀತಿನೇ ಕೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಅವ್ರ 3 ಜನ ಮಾತಾಡ್ಕೊಂಡಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಸುಭಾಷ್ ಅವರು, ಕಾವ್ಯ 3 ಜನನು ಮಾತಾಡೋಕೆ 3 ಜನನು ಅಯ್ಯೋ ಯಾಕಮ್ಮ ಕಾವ್ಯ, ನೀನ್ ಯಾಕೆ ಈ ರೀತಿ ತೊಂದ್ರೆ ತಗ್ಲಾಕೊಂಡೆ? ಎಲ್ಲ ಆಗಿದ್ದು ನನ್ನಿಂದ. ನಾನೇ ಇದಕ್ಕೆ ಪರಿಹಾರ ಹುಡುಕ್ತೀನಿ. ಮಾವವ್ರೆ ನೀವು ಸುಮ್ನೆ ಇರಿ. ಅಲ್ಲ, ಏನೋ ಒಂದು ಸಮಸ್ಯೆ ಹೋಗುತ್ತೆ ಅಂತ ಆರಾಮಾಗಿರೋಣ ಅನ್ಕೊಂಡ್ರೆ ಸಮಸ್ಯೆ ಮೇಲೆ ಸಮಸ್ಯೆ ತಂದು ಇಡ್ತಾನೆ ಇದ್ದಾಳೆ ಈ ಕಾವ್ಯ. ಏನ್ ಕಳಾವತಿ, ನೀನು ನನ್ನ ಬಿಟ್ಕೊಡೋಕೆ ಅಷ್ಟು ಸಲೀಸಾಗಿ ಯಾಕೆ ಸೈನ್ ಹಾಕ್ಬಿಟ್ಟೆ? ಹೋ, ಹಾಗಾದ್ರೆ ನೀನು ನಮ್ಮಮ್ಮ ಹೇಳೋ ರೀತಿ ನನ್ನ ಬಿಟ್ಬಿಟ್ಟೆ ಹೋಗ್ತೀಯಾ? ರೀ, ನಾನ್ ಯಾಕ್ರಿ ನಿಮ್ನ ಬಿಟ್ಟೋಗ್ಲಿ? ಮತ್ತೆ ಸಲೀಸಾಗ್ ಸೈನ್ ಹಾಕ್ದಲ್ಲ. ಸಲೀಸಾಗ್ ಸೈನ್ ಹಾಕಿರೋದಕ್ಕೂ ಒಂದ್ ಕಾರಣ ಇರುತ್ತೆ ರೀ. ಏನ್ ಕಾರಣ? ಹೋ, ನೀನ್ ಇಲ್ದವೆಲ್ಲ ನನ್ನ ಹತ್ರ ಹೇಳೋದ್ನ ಇಟ್ಕೋಬೇಡ ಕಳಾವತಿ. ಸುಮ್ನೆ ನನ್ಗೆ ಇರಿಟೇಟ್ ಮಾಡ್ತಾ ಇದ್ಯಾ. ಒಂದೊಂದ್ ತಲೆನೋವು ತರ್ತಾನೆ ಇದ್ಯಾ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕ್ ರಾಜ್ ಆ ರೀತಿ ಮಾತಾಡ್ತಾ ಇದ್ಯಾ? ಅವಳಿಗೂ ಸ್ವಲ್ಪ ಮಾತಾಡೋಕ್ ಅವಕಾಶ ಕೊಡು. ಎಲ್ಲ ನನ್ ಕಡೆಯಿಂದ ಆಗಿರೋದ್ಕೆ ಕಾವ್ಯ ಏನೋ ನಿಭಾಯಿಸ್ತಾ ಇದ್ದಾಳೆ ಅಂತ ಅವಳ ಮೇಲೆ ಎಲ್ಲರೂ ರೇಗಾಡ್ತಿರಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ರೀ, ನಾನ್ ಯಾಕ್ರಿ ನಿಮ್ನ ಬಿಟ್ಟೋಗ್ತೀನಿ? ಏನಾದ್ರೂನು ನಾನ್ ನೋಡ್ಕೊಳ್ತೀನಿ. ನೀವು ಪ್ರಶಾಂತವಾಗಿರಿ. ಏನ್ ಪ್ರಶಾಂತ? ಹೋ, ಪ್ರಶಾಂತವಾಗಿರಕ್ ಬಿಟ್ರೆ ಅಲ್ವಾ. ಈಗ ಏನಾದ್ರೂ ನೀನು ಸೈನ್ ಹಾಕಿ ಕೊಟ್ಟಿರೋ ತಕ್ಕನಂಗೆ ಇನ್ನ ನಮ್ಮಮ್ಮ ಸುಮ್ನೆ ಇರ್ತಾರೆ ಅನ್ಕೊಂಡಿದ್ಯಾ? ಆ ಮಾಯುನ್ಗೆ ಕೊಟ್ಟಿ ನನ್ನ ಮದ್ವೆ ಮಾಡ್ತಾರೆ. ಏನೋ ಮದ್ವೆನಾ? ಅದೇಂಗೆ? ಹೋಗ್ ತಾಳಿ ಕಟ್ಬಿಡ್ತೀರಾ? ಚೀ ಇಲ್ಲ. ಆದ್ರೂ ಆದ್ರೂ ಇಲ್ಲ, ಪಾದ್ರೂ ಇಲ್ಲ, ಆದ್ರೂ ಇಲ್ಲ, ಅದು ಇಲ್ಲ, ಇದು ಇಲ್ಲ. ನಾನ್ ನೋಡ್ಕೊಂತೀನ್ರಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಹಾಮಿಯಾಗಿರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಎಲ್ಲ ನನ್ನಿಂದಾನೇ ಆಗಿದ್ದು, ನಾನೇ ಹೋಗಿ ನಿಜಾನ ಒಪ್ಕೊಳ್ತೀನಿ ಅಂತ ಸುಭಾಷ್ ಅವ್ರು ಹೋಗ್ತಾ ಇರ್ತಾರೆ. ಮಾವ ಅವ್ರೆ ಬೇಡ, ಸುಮ್ನೆ ಇರಿ, ತಾಳ್ಮೆಯಿಂದ ಇರೋಣ.
ಎಲ್ಲದಕ್ಕೂ ನಾನು ನೋಡ್ಕೋತೀನಿ ಅಂತ ಹೇಳಿ ಅವರು ಸಹ ಒಬ್ಬೊಬ್ರೆ ಅಲ್ಲಿಂದ ಹೊರಡ್ತಾ ಇರ್ತಾರೆ. ರೀ, ನೀವೇನ್ ನೋಡ್ತಾ ಇದ್ದೀರಾ? ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಳ್ರಿ, ನಾನು ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಕಾವ್ಯನು ಸಹ. ಈ ಕಡೆ ನೋಡಿದ್ರೆ ರಾಜ್ ಮೌನವಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಅಪ್ಪು ಮಾಯನ್ ಮನೆ ಅಡ್ರೆಸ್ನ ಉಟ್ಕೊಂಡು ಹೋಗಿರ್ತಾಳೆ. ನೋಡಿದ್ರೆ ಅಲ್ಲಿರೋರು ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಳಿಗೆ ಓಡಾಡಿ ತುಂಬಾ ಸುಸ್ತಾಗಿ ಒಂದ್ ಅಂಗಡಿ ಹತ್ರ ಬಂದು, ಆಂಟಿ ಒಂದ್ ವಾಟರ್ ಬಾಟ್ಲು ಕೊಡಿ. ಏನಮ್ಮ, ನೀನೇನು ಜನಬಲ ಲೆಕ್ಕ ತಗೊಳಕ್ ಬಂದಿದ್ಯಾ? ಯಾಕಂಟಿ? ಮತ್ತಲ್ಲ, ಅವಾಗಿಂದ ನೋಡ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆನೆ ಓಡಾಡ್ತಾ ಇದ್ಯಾ? ಹಾ ಆಂಟಿ, ಇಲ್ಲಿ ಒಬ್ಳು ಮಾಯಾ ಅಂತ ನನ್ನ ಫ್ರೆಂಡ್ ಅವ್ರ ಮನೆ ಇತ್ತು, ಅವಳು ಕಾಣಿಸ್ತಾ ಇಲ್ಲ, ತುಂಬಾ ದಿವಸದಿಂದ ಹುಡುಕ್ತಾ ಇದ್ದೀನಿ. ಹೋ, ಆ ಮಾಯಾನಾ? ನಮ್ಮ ಅಂಗಡಿಗೆ ಬರ್ತಿದ್ಲಮ್ಮ, ನಮ್ಮ ಅಂಗಡಿಲೇ ಎಲ್ಲ ಐಟಮ್ ತಗೊಳ್ತಿದ್ಲು. ಹೋ, ಹಾಗಾದ್ರೆ ನಿಮ್ಗೆ ಗೊತ್ತಿದ್ಯಾ ಆಂಟಿ? ಹೇಳಿ. ಹಾ, ನನಗೆ ಗೊತ್ತಿಲ್ಲ, ಈಗ ಒಂದು ಬೇರೆ ಕಡೆ ಮನೆಗೆ ಹೋಗಿದಾರಲ್ವಾ? ಹೌದಾ, ಸರಿ ಆಂಟಿ, ನೀವು ನನಗೆ ಕರ್ಕೊಂಡು ಹೋಗ್ತೀರಾ? ನಾನೇ ಕರ್ಕೊಂಡು ಹೋಗ್ತೀನಿ ಬಾಮ್ಮ ಅಂತ ಆ ಅಂಗಡಿಯವರು ಹೇಳಿ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಮೌನವಾಗಿ ಕೂತಿರ್ತಾರೆ. ಕಾವ್ಯ ಅಜ್ಜಿಗೋಸ್ಕರ ಕಾಫಿನ ತಗೊಬಂದಿ, ಅಜ್ಜಿ ಕಾಫಿ ಅಂದ್ರೆ ಬೇಡ. ಯಾಕಜ್ಜಿ? ನನಗೆ ಕಾಫಿನೂ ಬೇಡ, ಏನೂ ಬೇಡ. ಏನೋ ನಮ್ಮ ಒಬ್ಬರನ್ನ ನಂಬಿರೋರು ನಮ್ ಕುತ್ಗೆನ ಕುಯ್ತಿದ್ದಾರೆ ಅಂದಾಗ ನಾವ್ ಅದರಿಂದ ದೂರ ಇರೋದೇ ಒಳ್ಳೇದು ಅನ್ಸುತ್ತಲ್ವಾ ಅಂತ ಹೇಳ್ತಿದ್ದಂಗೆ ಕಾವ್ಯನ್ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಹಾಗೆಲ್ಲ ಯಾಕಜ್ಜಿ ಅಂತೀರಾ? ಮತ್ತೆ ನಾವು ಇಷ್ಟಪಟ್ಟಿರೋರು ಚೆನ್ನಾಗಿರ್ಬೇಕು, ಅವ್ರಿಗೇನೂ ಆಗ್ಬಾರ್ದು ಅನ್ನೋ ಆಸೆಯಿಂದ ನಾವಿದ್ರೆ ಅವರು ನಮ್ಮ ಮೇಲೇನೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ನಮ್ಗೆ ಹೇಗ್ ಬೇಜಾರಾಗಲ್ಲ ಹೇಳು ಅಂತ ಹೇಳ್ತಿದ್ದ ಹಾಗೆ ಕಾವ್ಯನ್ ಕಣ್ಣಲ್ಲಿ ನೀರ್ ಬರ್ತಾ ಅಲ್ದಿರ ಅವಳು ಮೌನವಾಗಿ ಯಾರಿಗ್ ಹೇಳಿ ಯಾರಿಗ್ ಬಿಡ್ಲಿ ನನ್ ಕಷ್ಟನ ಅನ್ನೋ ದಿಕ್ಕಲ್ಲಿ ಈಗ ಅಪ್ಪು ಹೊರಟಿದ್ದಾಳೆ, ಹೇಗಾದ್ರೂ ಮಾಡಿ ಮಾಯನ ನಿಸ್ವರೂಪನ ಬಿಡಿಸ್ಬೇಕು ಅಂತ. ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ರಾಜ್ ಸುಭಾಷ್ ಅವರು 3 ಜನನು ಯೋಚನೆ ಮಾಡ್ತಿದ್ದಾರೆ, ಏನಪ್ಪ ಮಾಡೋದು, ನಮ್ಮಮ್ಮ ಏನಾದ್ರೂ ನನ್ಗೆ ಮಾಯನ್ನೇ ಕೊಟ್ಟಿ ಮದ್ವೆ ಮಾಡ್ತಾರ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾನೆ ರಾಜ್. ಅವ್ರು ಅನ್ಕೊಂಡಂಗೆ ಮಾಯನ್ನೇ ರಾಜ್ಗೆ ಮಾಯನ್ನೇ ಕೊಟ್ಟಿ ಮದ್ವೆ ಮಾಡ್ತಾರ? ಅದನ್ನ ಕಾವ್ಯ ತಡೆ ನಿಲ್ಲಿಸ್ತಾಳ? ಈ ಕಡೆ ನೋಡಿದ್ರೆ ಅಪ್ಪು ಆ ವಿಚಾರನ ಮಾಯನ್ ಮನೆ ಸಿಕ್ಕಿದೆ ಅಂತ ತಿಳಿಸ್ತಾಳ? ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.